ಕರ್ನಾಟಕದ ನಿಸರ್ಗಭರಿತ ಮಲೆನಾಡು, ಮಲೆನಾಡಿನ ಹೆಬ್ಬಾಗಿಲು, ಸಹ್ಯಾದ್ರಿ ಪರ್ವತ ಶ್ರೇಣಿಗಳು, ಉಪನದಿಗಳು, ವಿಶ್ವವಿಖ್ಯಾತ ಜೋಗ ಜಲಪಾತ, ಜಾನಪದ, ಸಾಂಸ್ಕೃತಿಕ ಮತ್ತು ಪಾರಂಪರಿಕವಾಗಿ ಶ್ರೀಮಂತವಾಗಿರೋ ಶಿವಮೊಗ್ಗ ಜಿಲ್ಲೆ. ಇತ್ತೀಚೆಗೆ ನಾನು ಜಿಲ್ಲೆಯ ಸೊರಬ, ದೂಗೂರು ಇಲ್ಲಿ ನನ್ನ ಆತ್ಮೀಯ ಗೆಳೆಯರೊಬ್ಬರ ಮನೆಗೆ ಭೇಟಿ ನೀಡಿದ್ದಾಗ ಕೃಷಿ ಚಟುವಟಿಕೆಯನ್ನು ಕಣ್ಣಾರ ಕಂಡೆ. ದೇಶದ ಬೆನ್ನೆಲುಬು ರೈತನೆಂದು ಕರೆಯುತ್ತೀವಿ, ಆದರೆ ಅದರ ಅರ್ಥವಾಗಿದ್ದು ನನ್ನ ಗೆಳೆಯ ಸುರೇಶ್ನ ಕೃಷಿ ಕೆಲಸವನ್ನು ಕಂಡಾಗ. ನಾವು ನಗರಗಳಲ್ಲಿ 4 ಹನಿ ಮಳೆ ಬಂದರೆ ಹೊರಗಡೆ ಹೋಗದೆ ಮನೆಯೊಳಗೆ ಸ್ವೆಟರು, ಟೋಪಿ ಹಾಕ್ಕೊಂಡು ಬೆಚ್ಚಗೆ ಇರ್ತೀವಿ. ರೈತನ ಬದುಕು ನಿಸ್ವಾರ್ಥದ ಬದುಕು. ರೈತ ಸ್ವಾರ್ಥಿಯಾದರೆ ದೇಶದ ಜನರ ಹೊಟ್ಟೆ ಖಾಲಿ ಖಾಲಿ. ಚಳಿ, ಮಳೆ, ಗಾಳಿ, ರಾತ್ರಿ ಹಗಲು ಎನ್ನದೆ ಮನೆ ಬಿಟ್ಟು ಎದೆ ಬಗ್ಗಿಸಿ ಕೃಷಿ ಮಾಡುವ ಸುರೇಶ್ ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ. ಏನಕ್ಕೆ ಈ ತರ ಮಾಡ್ತಾ ಇರೋದು? ಇದು ಹಳ್ಳಿ ಗದ್ದೆ ಕೆಲಸ. ಗದ್ದೆಯಲ್ಲಿ ನಾವು ನಾಟಿ ಮಾಡ್ಲಿಕ್ಕೆ ಇದನ್ನ ರೆಡಿ ಮಾಡ್ತಾ ಇದೀವಿ. ಹಾಗೆ ಎಲ್ಲೆಲ್ಲ ನಾವು ಕೊಚ್ಚಿ ಎಲ್ಲ ಇದ್ ಮಾಡಿ ಹಾಳಿ ಹಾಕಿ ಆ ನಂತರ ಊಡ್ಸಿ ಏನಿದೆ ನಂತರ ನಾವು ನಾಟಿ ಮಾಡ್ತೀವಿ. ಸರ್, ಇದು ನಿಮ್ದೇನಾ ಗದ್ದೆ? ಗದ್ದೆ ನಮ್ದೇ ಇದು. ಮತ್ತೆ ಆಳ್ಗಳು ಸಿಗಲ್ವ ಇಲ್ಲಿ? ಇಲ್ಲಿ ಆಳುಗಳು ಸಿಕ್ಕೋದಿಲ್ಲ, ಅವ್ರವ್ರ ಮನೆ ಆಳುಗಳು ಹೋಗ್ತಾರೆ. ಹಾಗಾಗಿ ಇಲ್ಲಿ ಆಳು ಸಿಕ್ಕಲ್ಲ. ನಮ್ ಕೆಲಸ ನಾವೇ ಮಾಡ್ಕೊತೀವಿ. ಮೊದ್ಲು ಹೆಂಗ್ ಮಾಡ್ತಾ ಇದ್ರಿ? ಮೊದ್ಲೇ ನಾವು ಬೆಂಗಳೂರಲ್ಲಿ ಹೋಗಿದ್ದೀವಿ. ಬೆಂಗಳೂರಲ್ಲಿಗೆ ಹೋಗಿ ಅಲ್ಲಿ ನಮಗೆ ಸರಿಯಾಗಿಲ್ಲ. ಹಾಗಾಗಿ ಈಗ ನಾವು ನಮ್ಮ ಮತ್ತೆ ರೈತಾಪಿ ಕೆಲ್ಸಕ್ಕೆ ಭೂಮಿನೇ ನಂಬ್ಕೊಂಡು ಬದುಕ್ತಾ ಇದೀವಿ. ಭೂಮಿ ನಮ್ದ್ರೆ ಯಾರಿಗೂ ತೊಂದರೆ ಆಗಲ್ಲ, ಒಳ್ಳೇದಾಗುತ್ತೆ. ಇದು ಮೊದ್ಲು ಎತ್ಕೊಳ್ಳೋದು ಮಾಡೋರಲ್ಲ, ಅವಾಗ ಅನ್ಕೂಲನ ಈಗ ಅನ್ಕೂಲನ? ಎತ್ತುಗಳಲ್ಲಿ ಮಾಡೋದು ಅವ್ರ ಮನೆಯಲ್ಲಿ ಒಂದೊಂದ್ ಜೊತೆ ಎತ್ತಿರ್ತಿದ್ದೆವು. ಈಗ ಏನಾಗಿದೆ ಅಂದ್ರೆ ಯಾರು ಎತ್ತುಗಳನ್ನ ಸಾಕ್ಲಿಕ್ಕೆ ಈಗ ಮೇವಿನ ಸಮಸ್ಯೆ ಇರೋದ್ರಿಂದ ಎತ್ತುಗಳು ಸಾಕ್ತಾ ಇಲ್ಲ. ಹಾಗೆ ಈ ಯಂತ್ರಗಳು ಬಂದಿದಾವ. ಈಗ ಯಂತ್ರಗಳಲ್ಲಿ ಕೆಲಸ ಮಾಡಿಸ್ತೀವಿ. ಆ ಯಂತ್ರಗಳಲ್ಲಿ ಮಾಡಿಸ್ಬೇಕಂದ್ರೆ ಗಂಟಿಗೆ 800 ರೂಪಾಯಿ ತಗೊಂತಾರೆ. ಒಂದ್ ಎಕರೆ ಹೂಟಿ ಮಾಡ್ಬೇಕಂದ್ರೆ ಹೆಚ್ಚು ಕಮ್ಮಿ ನಮಗೆ 10,000 ಖರ್ಚು ಬರುತ್ತೆ ಯಂತ್ರದ್ದೇ. ಆ ನಂತರ ಆಳುಗಳಿಗೆ ನಾಟಿ ಮಾಡೋ ಹೆಣ್ಣಾಳುಗಳಿಗೆ ಸಂಬಳ ಕೊಡ್ಬೇಕು. ಎಲ್ಲಾ ಮೇಂಟೈನ್ ಮಾಡ್ಕೊಂಡು ನಾವು ಜೀವನ ಮಾಡ್ತೀವಿ. ನಮಗೆ ಏನು ಲಾಸ್ ಇಲ್ಲ, ಜೀವನ ಮಾಡಕ್ಕೆ ತೊಂದರೆ ಇಲ್ಲ. ಹೋಗ್ಬೇಕು. ಬೇರೆ ಕೆಲ್ಸಕ್ಕೆ ಹೋಗ್ತೀವಿ, ಕುಕಿಂಗ್ ಮಾಡ್ತೀವಿ, ಅದಕ್ಕೂ ಹೋಗ್ತೀವಿ. ಇದು ಮಳೆಗಾಲದಲ್ಲಿ ಕೆಲಸ ಮುಗಿದ್ಮೇಲೆ ಬೇಸಿಗೆಯಲ್ಲಿ ನಮ್ಗೆ ಗದ್ದೆ ಕೆಲಸ ಇರೋದಿಲ್ಲ, ಅವಾಗ ಕುಕಿಂಗ್ ಹೋಗ್ತೀವಿ. ಮಳೆ ಹೋಯ್ತು ಅಂದ್ರೆ ಕೆಲವೊಂದು ಬೋರ್ಗಳು ಹಾಕೊಂಡಿದ್ವಿ. ಒಂದೊಂದ್ ಮನೆಯಲ್ಲಿ ಒಂದೊಂದ್ ಬೋರ್ ಇದ್ದಾವೆ. ಆ ಬೋರಿನ ಮುಖಾಂತರ ನೀರ್ ಬಿಡ್ಕೊಂತೀವಿ. ನೀರ್ ಬಿಡ್ಕೊಂಡು ನಾಟಿ ಮಾಡ್ತೀವಿ. ಈ ಬೆಂಗಳೂರು ಕಡೆ ಹೋಗೋರ್ಗೆ ಏನ್ ಮಾಹಿತಿ ಕೊಡ್ತೀರಾ? ಇಲ್ಲಿ ಬೆಂಗಳೂರು ಕಡೆ ಹೋಗೋದು ಈಗ ಎಲ್ಲ ಕೆಲಸ ಕಡೆ ಹುಡ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ಕೆಲಸ ಇದೆ ಮಾಡಿದ್ರೆ ಹುಡುಗರು ಬಗ್ಸಿ ಕೆಲಸ ಮಾಡೋದಿಲ್ಲ, ಬೆಂಗಳೂರು ಹತ್ರ ಹುಡ್ಕೊಂಡು ಹೋಗ್ತಾರೆ. ಅದರಿಂದ ಉಪಯೋಗ ಇಲ್ಲ. ಬೆಂಗಳೂರು ಸುರಕ್ಷಿತ ಇಲ್ಲ. ಈಗ ಏನಾಗಿದೆ ಅಂದ್ರೆ ಬೆಂಗಳೂರಲ್ಲಿ ಬರೀ ಕಾಯಿಲೆಗಳು. ಆದ ಕಾರಣದಿಂದ ಜನ ಈಗ ಬೆಂಗಳೂರು ಹೋಗೋದು ಕಮ್ಮಿ ಮಾಡಿದ್ದಾರೆ. ತುಂಬಾ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಕೃಷಿ ಉಪಕರಣಗಳ ಜೊತೆಗೆ ಇನ್ನಷ್ಟು ಅಗತ್ಯವಾದ ವಸ್ತುಗಳನ್ನು ಉಚಿತವಾಗಿ ಕೊಟ್ಟು ರೈತರನ್ನು ಸದೃಢರಾಗಿ ಬಲಪಡಿಸುವ ಕೆಲಸ ಸರ್ಕಾರದಿಂದ ಆಗಬೇಕಾಗಿದೆ.